press the bell icon on the YouTube app and never miss another update. Okay students, in the last class ನಾನು ಏನು ಹೇಳಿದ್ದೆ, ಥರ್ಡ್ ಕ್ವೆಶ್ಚನ್ ಅಲ್ಲಿ ಒಂದು ನಂಬರ್ ಕೊಟ್ಟಿದ್ದಾರೆ. ಸೊ ಅದು ಯಾವ ನಂಬರ್ ಆಗಿದೆ? 9 ನಂಬರ್ ಆಗಿದೆ. ಆ 9 ನಂಬರಿಂದ ನಾವು ಏನು ಮಾಡಬೇಕು? ಪ್ಲೇಸ್ ವ್ಯಾಲ್ಯೂನ ಫೈಂಡ್ ಮಾಡಬೇಕು. ಪ್ಲೇಸ್ ವ್ಯಾಲ್ಯೂ ಅಂದರೆ ಎರಡಕ್ಕೂ ನಾವೇನು ಮಾಡ್ತಿದ್ವಿ, ಒಂದು ಪ್ಲೇಸ್ ವ್ಯಾಲ್ಯೂ ಒಂದು ಫೇಸ್ ವ್ಯಾಲ್ಯೂ ಫೈಂಡ್ ಮಾಡಿಕೊಂಡು ಡಿಫ್ರೆನ್ಸ್ ಫೈಂಡ್ ಮಾಡ್ತಿದ್ವಿ. ಬಟ್ ಇಲ್ಲಿ ಕ್ವಶನಲ್ಲಿ ಏನು ಕೇಳಿದ್ದಾರೆ, ಎರಡಕ್ಕೂ ಪ್ಲೇಸ್ ವ್ಯಾಲ್ಯೂನೇ ಕೊಟ್ಟಿದ್ದಾರೆ. ಎರಡೂ ಪ್ಲೇಸ್ ವ್ಯಾಲ್ಯೂನ ನಾವು ಏನು ಮಾಡಬೇಕಾಗಿದೆ, ಫೈಂಡ್ ಮಾಡಿಕೊಂಡು ಡಿಫ್ರೆನ್ಸ್ನ ಫೈಂಡ್ ಮಾಡಬೇಕಾಗಿದೆ. ಇಲ್ಲಿ ನೋಡಿ, ಈ 9 ಮತ್ತು ಈ 9ನ ಪ್ಲೇಸ್ ವ್ಯಾಲ್ಯೂನ ನಾವು ಡಿಫ್ರೆನ್ಸ್ ಮಾಡಬೇಕಾಗಿರೋದಿಲ್ಲಿ. ಸೊ ಫಸ್ಟಿಗೆ ಪ್ಲೇಸ್ ವ್ಯಾಲ್ಯೂ ಕೇಳಿರೋದ್ರಿಂದ ನಾವು ಏನು ಮಾಡ್ತಾ ಇದ್ದೀವಿ, ಪ್ಲೇಸ್ ವ್ಯಾಲ್ಯೂ ಆಫ್ 9 ಈಸ್ ವಾಟ್? ಸೊ ಫಸ್ಟು 9ಗೆ ಪ್ಲೇಸ್ ವ್ಯಾಲ್ಯೂ ಏನಾಗಿದೆ? ಸೊ 90 ಅಲ್ವಾ? ಸೊ ನಿಮಗೆ ಗೊತ್ತಿದೆ, ಫಸ್ಟು ಪ್ಲೇಸ್ ವ್ಯಾಲ್ಯೂ ಆಫ್ 9 ಈಸ್ 90. ಓಕೆ, 90. ಓಕೆನಾ? 90. ನೆಕ್ಸ್ಟ್ ಪ್ಲೇಸ್ ವ್ಯಾಲ್ಯೂ, ಫಸ್ಟು ಬಿಗ್ಗರ್ ನಂಬರ್ನ ಬರ್ಕೊಳ್ಳೋಣ. ಇಲ್ಲಿ ಪ್ಲೇಸ್ ವ್ಯಾಲ್ಯೂ ಆಫ್ 9 in 100 ಅಂತ ಬರ್ಕೊಳ್ಳೋಣ. ಪ್ಲೇಸ್ ವ್ಯಾಲ್ಯೂ ಆಫ್ 9 in hundreds. ಪ್ಲೇಸ್ ವ್ಯಾಲ್ಯೂ ಆಫ್ 9 in tens. ಓಕೆ, ಸೊ ಆವಾಗ ನಮಗೇನಾಗುತ್ತೆ, ಈಸಿಯಾಗಿ ಐಡೆಂಟಿಫೈ ಮಾಡಬಹುದು ಯಾವುದು ಅಂತ. ಸೊ ಇಲ್ಲಿ ಪ್ಲೇಸ್ ವ್ಯಾಲ್ಯೂ ಆಫ್ 9 in hundreds ಏನಾಗುತ್ತೆ, 100 ಪ್ಲೇಸಲ್ಲಿರೋ ಪ್ಲೇಸ್ ವ್ಯಾಲ್ಯೂಗೆ ಏನಾಗುತ್ತೆ 9ಗೆ, ಸೊ 900 ಆಗುತ್ತೆ. ಎಷ್ಟಾಗುತ್ತೆ? 900. ಸೊ 900. ಓಕೆ, ಸೊ 900 ಆಗುತ್ತೆ. ಪ್ಲೇಸ್ ವ್ಯಾಲ್ಯೂ ಆಫ್ ಟೆನ್ಸಲ್ಲಿರೋ ಪ್ಲೇಸ್ ವ್ಯಾಲ್ಯೂ, ಸೊ ಏನಾಗುತ್ತೆ, ಪ್ಲೇಸ್ ವ್ಯಾಲ್ಯೂ ಆಫ್ 9 in tens 90 ಆಗುತ್ತೆ. ಎಷ್ಟಾಗುತ್ತೆ? 90 ಆಗುತ್ತೆ. ಸೊ ಈಗ ನಾವು ಏನು ಮಾಡಬೇಕು, ಪುಟ್ಟ 0 ಹಿಯರ್. ಸೊ ಡಿಫ್ರೆನ್ಸ್ ಫೈಂಡ್ ಮಾಡಬೇಕು. ಸೊ ಡಿಫ್ರೆನ್ಸ್ ಈಸ್, ಸೊ 0 ಇದೆ, 0 ಮೈನಸ್ 0 ಏನಾಗುತ್ತೆ? 0 ಆಗುತ್ತೆ. ಸೊ ಇಲ್ಲಿ ಸ್ಮಾಲರ್ ನಂಬರ್ ಆಗಿದೆ. ಸೊ ಸ್ಮಾಲರ್ ನಂಬರಿಂದ ನಾವು ಸ್ಮಾಲರ್ ನಂಬರ್ನ ಏನು ಮಾಡ್ಕೋಬೇಕು, ಬಿಗ್ಗೆಸ್ಟ್ ನಂಬರ್ ಮಾಡ್ಕೋಬೇಕು. ಇಲ್ಲಿಂದ ನಾವು ಒಂದು ನಂಬರ್ ಇಸ್ಕೊಳ್ತೀವಿ. ಸೊ 10 ಆಗುತ್ತೆ. ಸೊ ಇಲ್ಲಿ ಏನಾಗುತ್ತೆ, 8 ಆಗುತ್ತೆ. 10 ಮೈನಸ್ 9 ಎಷ್ಟು? 1. ಸೊ 1. 8 ಮೈನಸ್ 0 8. ಸೊ 810. ಓಕೆ, ಇದು ಅರ್ಥ ಆಗಿದೆ ಅಲ್ಲ? ಪ್ಲೇಸ್ ವ್ಯಾಲ್ಯೂ ಆಫ್ 9 in hundreds ಎಷ್ಟು? 900. ಆ್ಯಂಡ್ ಪ್ಲೇಸ್ ವ್ಯಾಲ್ಯೂ ಆಫ್ 9 in tens ಇಸ್ 90. ಓಕೆ, ಡಿಫ್ರೆನ್ಸ್ ಈಸ್ 810. ಓಕೆ, ಸೊ ಇದೇ ಥರ ಒಂದು ಮ್ಯಾಚ್ ದ ಫಾಲೋಯಿಂಗ್ ಕೊಟ್ಟಿದ್ದಾರೆ. ಸೊ ಮ್ಯಾಚ್ ದ ಫಾಲೋಯಿಂಗ್ ಮಾಡೋಣ. ಓಕೆ, ಮ್ಯಾಚ್ ದ ಫಾಲೋಯಿಂಗ್. ಇಲ್ಲಿ ನಂಬರ್, ಫೇಸ್ ವ್ಯಾಲ್ಯೂ, ಪ್ಲೇಸ್ ವ್ಯಾಲ್ಯೂ. ಓಕೆ, ಸೊ ಇಲ್ಲಿ ನೋಡಿ, ಇಲ್ಲಿ ನಂಬರ್ ಕೊಟ್ಟಿದ್ದಾರೆ, ಫೇಸ್ ವ್ಯಾಲ್ಯೂ ಆ್ಯಂಡ್ ಪ್ಲೇಸ್ ವ್ಯಾಲ್ಯೂ. So 8
8536 ಇದೆ. ಸೊ 8536 ಇದೆ. ಸೊ ಇಲ್ಲಿ ಈ 3ಗೆ ಇಲ್ಲಿ ಬಾಕ್ಸನ್ನು ಮೆನ್ಷನ್ ಮಾಡಿದ್ದಾರೆ, ಬಿಕಾಸ್ 3ನ ಫೇಸ್ ವ್ಯಾಲ್ಯೂ ಆ್ಯಂಡ್ ಪ್ಲೇಸ್ ವ್ಯಾಲ್ಯೂನ ಫೈಂಡ್ ಮಾಡಬೇಕು. ನೆಕ್ಸ್ಟು ಇಲ್ಲಿ ಸೆಕೆಂಡ್ ಕ್ವಶನಲ್ಲಿ 3267 ಕೊಟ್ಟಿದ್ದಾರೆ. ಹಾಗಾಗಿ ನಾವು 2ನ ಫೇಸ್ ವ್ಯಾಲ್ಯೂ ಆ್ಯಂಡ್ ಪ್ಲೇಸ್ ವ್ಯಾಲ್ಯೂನ ಫೈಂಡ್ ಮಾಡಬೇಕು. 4673 ಕೊಟ್ಟಿದ್ದಾರೆ. ಸೊ ನಾವು ಏನು ಮಾಡಬೇಕು, ಇಲ್ಲಿ 4ನ ಪ್ಲೇಸ್ ವ್ಯಾಲ್ಯೂ ಆ್ಯಂಡ್ ಫೇಸ್ ವ್ಯಾಲ್ಯೂನ ಫೈಂಡ್ ಮಾಡಬೇಕು. ಸೊ 9076 ಕೊಟ್ಟಿದ್ದಾರೆ. ಸೊ ಇದರ ಪ್ಲೇಸ್ ವ್ಯಾಲ್ಯೂ ಆ್ಯಂಡ್ ಫೇಸ್ ವ್ಯಾಲ್ಯೂನ ಫೈಂಡ್ ಮಾಡಬೇಕು. ಓಕೆನಾ. 6978 ಕೊಟ್ಟಿದ್ದಾರೆ. ಸೊ 9ನ ಪ್ಲೇಸ್ ವ್ಯಾಲ್ಯೂ ಆ್ಯಂಡ್ ಫೇಸ್ ವ್ಯಾಲ್ಯೂನ ಇಲ್ಲಿ ನಾವು ಫೈಂಡ್ ಮಾಡಬೇಕಾಗಿದೆ. ಸೊ ಹೌದಲ್ವಾ. ಸೊ 8536ಅಲ್ಲಿ 3ನ ಫೇಸ್ ವ್ಯಾಲ್ಯೂ ಆ್ಯಂಡ್ ಪ್ಲೇಸ್ ವ್ಯಾಲ್ಯೂನ ಫೈಂಡ್ ಮಾಡಬೇಕು. ಸೊ ಇಲ್ಲಿ ಕೆಲವೊಂದು ನಂಬರ್ಸ್ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ 4, 3, 2, 9 ಆ್ಯಂಡ್ 6. ಓಕೆ. ಇಲ್ಲಿ 200 ಪ್ಲೇಸ್ ವ್ಯಾಲ್ಯೂ ಅಲ್ಲ ಇದು, ಹಾಗಾಗಿ ಪ್ಲೇಸ್ ವ್ಯಾಲ್ಯೂನ ಕೊಟ್ಟಿದ್ದಾರೆ. ಸೊ 4030 900 ಆ್ಯಂಡ್ 6. ಓಕೆ. ಸೊ ಇಲ್ಲಿ ಇದರ ನಾವು ಫೇಸ್ ವ್ಯಾಲ್ಯೂ, ಫಸ್ಟ್ ಫೇಸ್ ವ್ಯಾಲ್ಯೂ ಆ್ಯಂಡ್ ನೆಕ್ಸ್ಟ್ ಪ್ಲೇಸ್ ವ್ಯಾಲ್ಯೂನ ನಾವು ಫೈಂಡ್ ಮಾಡಬೇಕು. ಸೊ ಇಲ್ಲಿ ನೋಡಿ, ಈಗ ಈಗ 8536 ಇದೆ. ಇದರ ಫೇಸ್ ವ್ಯಾಲ್ಯೂ ಏನು? ಸೊ 3 ಹೌದಲ್ಲ. ಸೊ 3ನ ನಾವು ಮಾರ್ಕ್ ಮಾಡಿದ್ದೀವಿ. 3 ಹೌದಲ್ವಾ. ಸೊ 3ನ ನಾವು ಮಾರ್ಕ್ ಮಾಡಿದ್ದೀವಿ. ಸೊ ನೆಕ್ಸ್ಟು ಪ್ಲೇಸ್ ವ್ಯಾಲ್ಯೂ ಏನು 3ಗೆ? ಇಲ್ಲಿ ನೋಡಿ ಯಾವ ಪ್ಲೇಸಿಗಿದೆ, ಯೂನಿಟ್ ಟೆನ್ಸ್ ಮೀನ್ಸ್ 30 ಅಲ್ವಾ. ಸೊ 30 ಎಲ್ಲಿದೆ? ಇಲ್ಲಿ ನಾವು ಮಾರ್ಕ್ ಮಾಡ್ತಾ ಇದ್ದೀವಿ. ಓಕೆನಾ. ಸೊ 30ನ ನಾವು ಮಾರ್ಕ್ ಮಾಡ್ತಾ ಇದ್ದೀವಿ. ನೆಕ್ಸ್ಟು 3267ನಲ್ಲಿ 2ನ ಫೇಸ್ ವ್ಯಾಲ್ಯೂ ಏನು? 2 ಹೌದಲ್ವಾ. 2. ಸೊ ಹಾಗಾಗಿ ನಾವು 2ನ ಇಲ್ಲಿ ಮಾರ್ಕ್ ಮಾಡ್ತಾ ಇದ್ದೀನಿ. ಸೊ ಪ್ಲೇಸ್ ವ್ಯಾಲ್ಯೂ ಏನು? ಯೂನಿಟ್ 10 100 ಮೀನ್ಸ್ 200. ಸೊ 200ನ ಇಲ್ಲಿ ಮಾರ್ಕ್ ಮಾಡ್ತಾ ಇದ್ದೀನಿ. ಓಕೆ. ನೆಕ್ಸ್ಟ್ 4673ಯಲ್ಲಿ 4ನ ಫೇಸ್ ವ್ಯಾಲ್ಯೂ ಏನು? 4 ಹೌದಲ್ವಾ. 4. ಸೊ ಹಾಗಾಗಿ ನಾನು 4ನ ಇಲ್ಲಿ ಮ್ಯಾಚ್ ಮಾಡ್ತಾ ಇದ್ದೀನಿ. ಸೊ 4ನ ಮ್ಯಾಚ್ ಮಾಡ್ತಿದ್ದೀನಿ. ವಾಟ್ ಈಸ್ ದ ಪ್ಲೇಸ್ ವ್ಯಾಲ್ಯೂ? ಯೂನಿಟ್ ಟೆನ್ಸ್ 100 1000 ಮೀನ್ಸ್ 1000 ಅಂದರೆ 4000. 4 ಇದೆ, ಹಾಗಾಗಿ 4000ನ ಇಲ್ಲಿ ನಾನು ಮ್ಯಾಚ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ 9076 ಏನಾಗಿದೆ? ಯೂನಿಟಲ್ಲಿದೆ. ಬಟ್ ನಾವಿಲ್ಲಿ ಫೇಸ್ ವ್ಯಾಲ್ಯೂನ ಫೈಂಡ್ ಮಾಡಬೇಕು ಫಸ್ಟು. ಸೊ ಫೇಸ್ ವ್ಯಾಲ್ಯೂ ಆಫ್ 6 ಇಸ್ 6 ಅಲ್ವಾ. ಸೊ 6ಗೆ 6. ಸೊ ಹಾಗಾಗಿ 6ಗೆ ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟು ಅದು ಯಾವ ಪ್ಲೇಸಲ್ಲಿದೆ? ಯೂನಿಟ್ ಪ್ಲೇಸಲ್ಲಿದೆ, ಹಾಗಾಗಿ ಅದರ ಪ್ಲೇಸ್ ವ್ಯಾಲ್ಯೂ ಕೂಡ ಏನಾಗಿದೆ? 6 ಆಗಿದೆ. ಓಕೆನಾ. 6 ಆಗಿದೆ. ನೆಕ್ಸ್ಟು 6978 9ನ ಫೇಸ್ ವ್ಯಾಲ್ಯೂ ಏನು? ಸೊ 9ನ ಫೇಸ್ ವ್ಯಾಲ್ಯೂ 9 ಆಗಿದೆ. ಸೊ ಹಾಗಾಗಿ 9ನ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಪ್ಲೇಸ್ ವ್ಯಾಲ್ಯೂ ಆಫ್ 9 ಈಸ್ 900. ಸೊ 900ಗೆ ನಾವು ಮಾರ್ಕ್ ಮಾಡಬೇಕಾಗಿದೆ. ಸೊ ಇದು ನಿಮಗೆ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಸೊ ತುಂಬ ಈಸಿಯಾಗಿದೆ, ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಓಕೆನಾ.
So next main is exercise 2.3. Fill in the blanks with suitable numbers. Okay, exercise 2.3. First main, fill in the blanks with suitable numbers. Okay, suitable numbers. Filling the blanks with suitable number ಅಲ್ಲಿ first question ಏನಿದೆ? So 6974 ಇದೆ. 6974 ಇದೆ. ಇಲ್ಲಿ ನಾವು ಏನು ಮಾಡಬೇಕಾಗಿದೆ? 6975 ನ ಪ್ಲೇಸ್ ವ್ಯಾಲ್ಯೂ ಆ್ಯಂಡ್ ಎರಡು ನಂಬರ್ನ ಪ್ಲೇಸ್ ವ್ಯಾಲ್ಯೂ ಆ್ಯಂಡ್ ಫೇಸ್ ವ್ಯಾಲ್ಯೂನ ಫೈಂಡ್ ಮಾಡಬೇಕು. ಇನ್ ಪ್ರೀವಿಯಸ್ ಕ್ಲಾಸಲ್ಲಿ ನಾವು ಎರಡು ನಂಬರ್ ಕೊಟ್ಟಿದ್ರು, 2 ನಂಬರ್ಸು, ಅದಕ್ಕೆ ಪ್ಲೇಸ್ ವ್ಯಾಲ್ಯೂನು ಫೈಂಡ್ ಮಾಡಿದ್ವಿ, ಫೇಸ್ ವ್ಯಾಲ್ಯೂನು ಫೈಂಡ್ ಮಾಡಿದ್ವಿ ಅಲ್ವಾ? ಸೊ ಇಲ್ಲೂ ಕೂಡ ನಮಗೆ 2 ನಂಬರ್ಸ್ ಕೊಟ್ಟಿದ್ದಾರೆ, 9 ಮತ್ತು 7. 9ಗೊಂದು ಮತ್ತು 7ಗೊಂದು. ಈ ಎರಡು ನಂಬರನ್ನು ಪ್ಲೇಸ್ ವ್ಯಾಲ್ಯೂನ ನಾವು ಇಲ್ಲಿ ಫೈಂಡ್ ಮಾಡಬೇಕಾಗಿದೆ. ಸೊ ಇಲ್ಲಿ ಈ ನಂಬರ್ನ ಇಲ್ಲಿ ಬರ್ಕೊತಾ ಇದ್ದೀನಿ, 6974. ಓಕೆ, ಬರ್ಕೊತಾ ಇದ್ದೀನಿ. ಇವೆರಡು ನಂಬರ್ನ ನಾವು ಫೇಸ್ ವ್ಯಾಲ್ಯೂ ಆ್ಯಂಡ್ ಪ್ಲೇಸ್ ವ್ಯಾಲ್ಯೂನ ಫೈಂಡ್ ಮಾಡಬೇಕು. ಸೊ ಇಲ್ಲಿ 9ನ ಫೇಸ್ ವ್ಯಾಲ್ಯೂ ಆ್ಯಂಡ್ ಪ್ಲೇಸ್ ವ್ಯಾಲ್ಯೂ, ಇಲ್ಲಿ 7ನ ಫೇಸ್ ವ್ಯಾಲ್ಯೂ ಆ್ಯಂಡ್ ಪ್ಲೇಸ್ ವ್ಯಾಲ್ಯೂನ ಫೈಂಡ್ ಮಾಡೋಣ. 9 is face value of 9 is place value of 7 is face value of 7 is. ಇಲ್ಲಿ ನೋಡಿ, ಈಗ ಪ್ಲೇಸ್ ವ್ಯಾಲ್ಯೂ ಆಫ್ 9 ಈಸ್ ಅಂದರೆ ಪ್ಲೇಸ್ ವ್ಯಾಲ್ಯೂ ಏನು 9ಗೆ? ಇಲ್ಲಿ ನೋಡಿ, ಯೂನಿಟ್ 10s 100 ಮೀನ್ಸ್ 9 ಅಲ್ವಾ? 9 100 ಪ್ಲೇಸಿಗಿದೆ ಅಲ್ವಾ? ಸೊ ಏನಾಗುತ್ತೆ? 900 ಏನಾಗುತ್ತೆ? 900 ಆಗುತ್ತೆ. ಫೇಸ್ ವ್ಯಾಲ್ಯೂ ಆಫ್ 9 ಈಸ್ 9. ಫೇಸ್ ವ್ಯಾಲ್ಯೂ ಆಫ್ 9 ಈಸ್ 9. ಓಕೆ, ಪ್ಲೇಸ್ ವ್ಯಾಲ್ಯೂ ಆಫ್ 7 ಈಸ್ 70. ಸೊ ಯಾವ ಪ್ಲೇಸಿಗಿದೆ? 70 ಪ್ಲೇಸಿಗಿದೆ. ಯಾವ ಪ್ಲೇಸಿಗಿದೆ? 70 ಪ್ಲೇಸಿಗಿದೆ. ಪ್ಲೇಸ್ ವ್ಯಾಲ್ಯೂ ಆಫ್ 7 ಈಸ್ 70 ಆ್ಯಂಡ್ ಫೇಸ್ ವ್ಯಾಲ್ಯೂ ಆಫ್ 7 ಈಸ್ 7. ಹೌದಲ್ವಾ? ಪ್ಲೇಸ್ ವ್ಯಾಲ್ಯೂ, ಫೇಸ್ ವ್ಯಾಲ್ಯೂ ಆಫ್ 7 ಈಸ್ 7. ಓಕೆ, ಪ್ಲೇಸ್ ವ್ಯಾಲ್ಯೂ ಆಫ್ 9 ಈಸ್ 900 ಆ್ಯಂಡ್ ಫೇಸ್ ವ್ಯಾಲ್ಯೂ ಆಫ್ 9 ಈಸ್ 9. ಓಕೆ, place value of 7 is 70 and face value of 7 is 7. Okay, so second question ಕೂಡ ಇದೇ ಥರ ಸೇಮ್ ಆಗಿದೆ. ಸೊ ನೋಡಿ, ಅಲ್ಲೂ ಕೂಡ 3093 ನಂಬರ್ ಕೊಟ್ಟಿದ್ದಾರೆ. 3000 ಸೆಕೆಂಡ್ ಕ್ವಶನ್ 3093. ಸೊ ಇಲ್ಲಿ ಏನು ಮಾಡಬೇಕಾಗಿದೆ ನಾವು? ಯಾವ ನಂಬರು? 2 ನಂಬರ್ಸ್ ಇರೋದು. ಇಲ್ಲಿ ನೋಡಿ, 3 ರಿಪೀಟ್ ಆಗಿದೆ. ಸೊ ಯೂನಿಟ್ಗೂ ರಿಪೀಟ್ ಆಗಿದೆ, 3ಗೂ ರಿಪೀಟ್ ಆಗಿದೆ. ನಾವು ಈ 3ಗೂ ಫೇಸ್ ವ್ಯಾಲ್ಯೂ ಆ್ಯಂಡ್ ಫೇಸ್ ವ್ಯಾಲ್ಯೂ ಬರಿಬೇಕು, ಪ್ಲೇಸ್ ವ್ಯಾಲ್ಯೂ ಆ್ಯಂಡ್ ಫೇಸ್ ವ್ಯಾಲ್ಯೂ ಬರಿಬೇಕು. ಆ್ಯಂಡ್ ಈ 3ಗೂ ಕೂಡ ಫೇಸ್ ವ್ಯಾಲ್ಯೂ ಆ್ಯಂಡ್ ಪ್ಲೇಸ್ ವ್ಯಾಲ್ಯೂ ಬರಿಬೇಕು. ಓಕೆ, ಮಾರ್ಕ್ ಮಾಡ್ತೀನಿ, ಈ 3 ಆ್ಯಂಡ್ ಈ 3.
ಈ ಪ್ಲೇಸ್ ವ್ಯಾಲ್ಯೂಗೂ ನಾವು ಏನು ಮಾಡಬೇಕಾಗಿದೆ, ಪ್ಲೇಸ್ ವ್ಯಾಲ್ಯೂ ಏನು, ವ್ಯಾಲ್ಯೂ ಆಫ್ 3 ಈಸ್, ಸೊ ಪ್ಲೇಸ್ ವ್ಯಾಲ್ಯೂ ಆಫ್ 3 ಆ್ಯಂಡ್ ಫೇಸ್ ವ್ಯಾಲ್ಯೂ ಆಫ್ 3 ಈಸ್, ಆ್ಯಂಡ್ ಇದರ ಪ್ಲೇಸ್ ವ್ಯಾಲ್ಯೂ ಆಫ್ 3 ಈಸ್, ಫೇಸ್ ವ್ಯಾಲ್ಯೂ ಆಫ್ 3 ಈಸ್. ಓಕೆ, ಇಲ್ಲಿ ನೋಡಿ ಪ್ಲೇಸ್ ವ್ಯಾಲ್ಯೂ ಆಫ್ 3 ಈಸ್ ಎಷ್ಟಿದೆ, ಯೂನಿಟ್, ಟೆನ್ಸ್, 100, 1000. ಯಾವ ಪ್ಲೇಸಿಗಿದೆ, 1000 ಪ್ಲೇಸಿಗಿದೆ ಅಲ್ವಾ 3. ಸೊ 1000 ಪ್ಲೇಸಿಗಿದ್ದಾಗ ಏನಾಗುತ್ತೆ, 3000 ಆಗುತ್ತೆ. ಸೊ 3000. ನೆಕ್ಸ್ಟು ಫೇಸ್ ವ್ಯಾಲ್ಯೂ ಆಫ್ 3 ಈಸ್ 3. ಓಕೆ, ಫೇಸ್ ವ್ಯಾಲ್ಯೂ ಆಫ್ 3 ಈಸ್ 3. ನೆಕ್ಸ್ಟ್ ಪ್ಲೇಸ್ ವ್ಯಾಲ್ಯೂ ಆಫ್ 3 ಈಸ್, ಈ ಯೂನಿಟಲ್ಲಿರೋ ಪ್ಲೇಸ್ ವ್ಯಾಲ್ಯೂ ಎಷ್ಟು, ಯೂನಿಟಲ್ಲಿದ್ದರೆ 3ನೇ ತಾನೆ, ಸೊ 3. ಸೊ 3 ಆ್ಯಂಡ್ ಫೇಸ್ ವ್ಯಾಲ್ಯೂ ಆಫ್ 3 ಈಸ್ ಓನ್ ವ್ಯಾಲ್ಯೂ ಮೀನ್ಸ್ 3. ಓಕೆನಾ? ಸೊ ಓಕೆ, ಕ್ಲಿಯರ್? ಸೊ ನೆಕ್ಸ್ಟ್ ಮೇನ್ ಈಸ್ ಸೆಕೆಂಡ್ ಕ್ವಶನು. ಸೊ ಸೆಕೆಂಡ್ ಕ್ವಶನಲ್ಲಿ ಕೂಡ ನಮಗೆ ಏನು ಕೊಟ್ಟಿದ್ದಾರೆ, ಫಿಲ್ಲಿಂಗ್ ದ ಬ್ಲ್ಯಾಂಕ್ಸ್ ಅಂದರೆ ಚೂಸ್ ದ ಕರೆಕ್ಟ್ ಆನ್ಸರ್ ಕೊಟ್ಟಿದ್ದಾರೆ. ಈಗ ಫಿಲ್ಲಿಂಗ್ ದ ಬ್ಲ್ಯಾಂಕ್ಸ್ ಮಾಡಿದ್ವಲ್ವ ನಾವು, ಸೊ ಫಿಲ್ ಮಾಡಿದ್ವಿ. ಈಗ ಚೂಸ್ ದ ಕರೆಕ್ಟ್ ಆನ್ಸರ್ ಕೊಟ್ಟಿದ್ದಾರೆ. ನೀವು ನಂಬರ್ನ 4 ಆಪ್ಷನ್ಸ್ ಕೊಟ್ಟಿದ್ದಾರೆ, ನೀವು ರೈಟ್ ಆನ್ಸರ್ನ ಚೂಸ್ ಮಾಡಬೇಕಾಗಿದೆ. ಓಕೆ, ಸೊ second question, choose the correct answer and write. Second main, choose the correct answer and write. Choose the correct answer and write. First question ಏನಿದೆ, 4267 ಬಿಟ್ವೀನ್ ಪ್ಲೇಸ್ ವ್ಯಾಲ್ಯೂ ಆ್ಯಂಡ್ ಫೇಸ್ ವ್ಯಾಲ್ಯೂ. ಅಂದರೆ 4 ಆಪ್ಷನ್ ಕೊಟ್ಟಿದ್ದಾರೆ. ಫಸ್ಟ್ ಕ್ವಶನಲ್ಲಿ ನಿಮಗೆ 4267 ಈ ನಂಬರ್ನ ಪ್ಲೇಸ್ ವ್ಯಾಲ್ಯೂ ಆ್ಯಂಡ್ ಫೇಸ್, ಈ ನಂಬರಲ್ಲಿ ಪ್ಲೇಸ್ 6ನ ಪ್ಲೇಸ್ ವ್ಯಾಲ್ಯೂ ಆ್ಯಂಡ್ ಫೇಸ್ ವ್ಯಾಲ್ಯೂನ ಫೈಂಡ್ ಮಾಡಿ, ಅದರ ಡಿಫ್ರೆನ್ಸನ್ನು ಫೈಂಡ್ ಮಾಡಿ ನಮಗೆ ಆನ್ಸರ್ ಒಂದನ್ನು ಚೂಸ್ ಮಾಡಿ ಅಂತ ಕೇಳಿದ್ದಾರೆ. ಇಲ್ಲಿ ನೋಡಿ, ಈ ನಂಬರ್ನ ಕೊಟ್ಟಿದ್ದಾರೆ. ಇದರಲ್ಲಿ 6 ನಂಬರ್ ಇದೆ ಅಲ್ವಾ, ಈ 6 ನಂಬರಿನ ಪ್ಲೇಸ್ ವ್ಯಾಲ್ಯೂ ಆ್ಯಂಡ್ ಫೇಸ್ ವ್ಯಾಲ್ಯೂನ ನಾವು ಫೈಂಡ್ ಮಾಡಬೇಕು. ಫೈಂಡ್ ಮಾಡಿದಾದ್ಮೇಲೆ ಡಿಫ್ರೆನ್ಸ್ ಮಾಡಿದ್ವಲ್ವಾ, ಡಿಫ್ರೆನ್ಸ್ ಮಾಡಿದಾದ್ಮೇಲೆ ನಮಗೆ 4 ಆಪ್ಷನ್ಸ್ ಕೊಟ್ಟಿದ್ದಾರೆ. ಅಲ್ಲಿ ಯಾವ ಆಪ್ಷನ್ಸು, ಎ ವ್ಯಾಲ್ಯೂ ಈಸ್ 0 ಅಂತ ಕೊಟ್ಟಿದ್ದಾರೆ, ಬಿ ವ್ಯಾಲ್ಯೂ ಈಸ್ ಏನು ಕೊಟ್ಟಿದ್ದಾರೆ 1 ಅಂತ ಕೊಟ್ಟಿದ್ದಾರೆ, ಆ್ಯಂಡ್ ಸಿ ವ್ಯಾಲ್ಯೂ 9 ಅಂತ ಕೊಟ್ಟಿದ್ದಾರೆ, ಆ್ಯಂಡ್ ಡಿ ವ್ಯಾಲ್ಯೂ 4 ಅಂತ ಕೊಟ್ಟಿದ್ದಾರೆ. ಈಗ ನಮಗೆ ಇದರಲ್ಲಿ ಕರೆಕ್ಟ್ ಆನ್ಸರ್ನ ನಾವು ಫೈಂಡ್ ಮಾಡಬೇಕು. 0 ಬರುತ್ತಾ, 1 ಬರುತ್ತಾ, 9 ಅಥವಾ 4 ಬರುತ್ತಾ ಅಂತ. ಸೊ ನಾವು ಈಗ ಮಾಡಿ ನೋಡಬೇಕಾಗಿದೆ. ಸೊ ಮಾಡೋಣವಾ? ಪ್ಲೇಸ್ ವ್ಯಾಲ್ಯೂ ಆಫ್ 6 ಈಸ್, ಯಾವ ಪ್ಲೇಸ್ ವ್ಯಾಲ್ಯೂ ಯಾವುದು ಇದರಲ್ಲಿ 60 ಅಲ್ವಾ, ಸೊ 10 ಸಿಗಿದೆ, ಸೊ 60. ನೆಕ್ಸ್ಟ್ ಫೇಸ್ ವ್ಯಾಲ್ಯೂ ಆಫ್ 6 ಈಸ್ 6. ಸೊ ಡಿಫ್ರೆನ್ಸ್ ಫೈಂಡ್ ಮಾಡೋಣ. ಸೊ ಡಿಫ್ರೆನ್ಸ್ 10 ಮಾಡ್ಕೋಬೇಕು, ಬಿಗ್ಗರ್ ನಂಬರ್ ಮಾಡ್ಕೋಬೇಕು. ಸೊ ಬಾರೋ ತೊಗೊತೀವಿ, ಸೊ 10 ಆಗುತ್ತೆ. ಸೊ ಇದು 5 ಆಗುತ್ತೆ. ಸೊ 10 - 6 ಎಷ್ಟಾಗುತ್ತೆ, 4 ಆಗುತ್ತೆ. ಸೊ 5ಗೆ 5, ಸೊ 54.
54. ಸೊ ಸಾರಿ ನಾನಿಲ್ಲಿ 54 ಬರೀಬೇಕಿತ್ತು. ಸೊ 54 ಅವ್ರು ಕೊಟ್ಟಿರೋ ಆನ್ಸರ್ ಅಲ್ಲಿ ಬಂದಿದೆ ನಾನು ನೋಡಿ ನಮಗೆ. ಸೊ 54 ಬಂದಿದೆ ಅಲ್ವಾ, ಇಲ್ಲಿ ನಮಗೆ 54 ಬಂದಿದೆ ಆನ್ಸರು. ಸೊ ನಮ್ಮ ಆನ್ಸರ್ ಬಂತು ಎಷ್ಟು? 54. ಅವ್ರು ಹೇಳ್ದಂಗೆ ನಮಗೆ 54 ಬಂದಿದೆ. ಓಕೆನಾ? ಸೊ 54 ಬಂದಿದೆ. ಸೊ ನೆಕ್ಸ್ಟ್ ಕ್ವಶನ್ ಅರ್ಥ ಆಯ್ತಲ್ವಾ? ಸೊ ನೆಕ್ಸ್ಟ್ ಕ್ವಶನ್ 3498. ಸೆಕೆಂಡ್ ಕ್ವಶನ್ 3498. 3498. The difference of place value and face value of 4. 4 ಇನ ಪ್ಲೇಸ್ ವ್ಯಾಲ್ಯೂ. ಈಗ ಇಲ್ಲಿ ಏನು ಕೇಳ್ತಾ ಇದ್ದಾರೆ ನಮಗೆ? 4 ಇನ ಪ್ಲೇಸ್ ವ್ಯಾಲ್ಯೂ ಆ್ಯಂಡ್ ಫೇಸ್ ವ್ಯಾಲ್ಯೂನ ಫೈಂಡ್ ಮಾಡಿ ಅಂತ ಕೇಳಿದ್ದಾರೆ. 4 ಇನ ಪ್ಲೇಸ್ ವ್ಯಾಲ್ಯೂ ಆ್ಯಂಡ್ ಫೇಸ್ ವ್ಯಾಲ್ಯೂ. Four in a place value of 4 and place value of face value of 4 is ಕೇಳಿದ್ದಾರೆ. ಆಪ್ಷನ್ಸ್ ಏನು ಕೊಟ್ಟಿದ್ದಾರೆ? ಆಪ್ಷನ್ಸ್ ಅಲ್ಲಿ 496, 409, 396 and 90. ಸೊ ಯಾವ್ದು ಬರುತ್ತೆ ನೋಡ್ಕೋಬೇಕು. ಸೊ 496 ಬರುತ್ತಾ, 409 ಬರುತ್ತಾ, 396 ಬರುತ್ತಾ, ಸೊ 90 ಬರುತ್ತಾ? ಓಕೆನಾ? ಸೊ ಪ್ಲೇಸ್ ವ್ಯಾಲ್ಯೂ ಆಫ್ 4 ಯಾವುದು? ಪ್ಲೇಸ್ ವ್ಯಾಲ್ಯೂ ಆಫ್ 4 ಯಾವ ಪ್ಲೇಸಿಗಿದೆ ನೋಡಿ? 400 ಅಲ್ವಾ? ಸೊ ಯೂನಿಟ್ ಟೆನ್ಸ್ 100, ಸೊ 400. ಓಕೆ, ನೆಕ್ಸ್ಟು ವಾಟ್ ಈಸ್ ದ ಫೇಸ್ ವ್ಯಾಲ್ಯೂ? 4 ಹೌದಲ್ವಾ? ಸೊ 4 ಮೈನಸ್. ಸೊ ಏನು ಮಾಡ್ಕೋಬೇಕು? ಡಿಫ್ರೆನ್ಸ್ ಫೈಂಡ್ ಮಾಡಬೇಕು. ಏನಾಗುತ್ತೆ? ಇಲ್ಲಿಂದ 10 ಇಲ್ಲ, ಇಲ್ಲಿಂದ ಇದು ಇಸ್ಕೊಳ್ಳುತ್ತೆ, ಸೊ 10 ಆಗುತ್ತೆ. ಸೊ ಇದು 3 ಆಗುತ್ತೆ. ಸೊ ಇಲ್ಲಿಂದ ಮತ್ತೆ ಇಲ್ಲಿ ಇಸ್ಕೊಂಡಾಗ ಏನಾಗುತ್ತೆ? ಇದು ಬಾರೋ ಮಾಡಿದಾಗ ನಾವು ಏನಾಗುತ್ತೆ? ಸೊ 9 ಆಗುತ್ತೆ. ಸೊ 10 ಮೈನಸ್, ಸೊ ಪುಟ್ ಹಿಯರ್ 0, 0. 10 minus 4, 6. So 9 minus 0, 9. 3 minus 0, 3. So 396. ಅದರಲ್ಲಿ 396 ಇದೆ ಅಲ್ವಾ? ನಮಗೆ ಆನ್ಸರು ಸಿಕ್ಕಿದೆ. ಸೊ 396. ಓಕೆ, ಆನ್ಸರು ಗೊತ್ತಾಯ್ತಲ್ವಾ? 396. ಸೊ ಇದು ಗೊತ್ತಾಯ್ತಲ್ವಾ ಸಮ್ಮು? ಸೊ ಬಿಗ್ಗರ್ ನಂಬರ್ ಮಾಡ್ಕೋಬೇಕು. ಸೊ ಅದಕ್ಕೆ ಬಾರೋ ತೊಗೊತೀವಿ. ಸೊ ಇಲ್ಲಿ ಕೇಳ್ತೀವಿ, ಇಲ್ಲಿರಲ್ಲ, ಇಲ್ಲಿ ಕೇಳ್ತೀವಿ, ಇಲ್ಲಿಂದ ಇದು ನಮಗೆ ಕೊಡುತ್ತೆ 1 ನಂಬರು 10 ಆಗುತ್ತೆ. ಸೊ ಇಲ್ಲಿಂದ ಇಲ್ಲಿ 1 ಕಡಿಮೆ ಆಗುತ್ತೆ. ಆವಾಗ ಏನಾಗುತ್ತೆ? 1 ನಂಬರ್ ಕಡಿಮೆ ಆಗುತ್ತೆ ತಾನೇ ಇಲ್ಲಿ. ಸೊ 1 ಕಡಿಮೆ ಆಯಿತು, 3 ಬರೆದ್ವಿ. ಸೊ ಇಲ್ಲಿ 10 ಆಗಿದೆ, ಮತ್ತು ಇದಕ್ಕೆ ಕೊಡುತ್ತೆ, ಇಲ್ಲಿ 10 ಆಗುತ್ತೆ. ಇಲ್ಲೇನಾಗುತ್ತೆ? 10 ಇದ್ದಿದ್ದು ಇಲ್ಲಿ ಕೊಟ್ಟಿದ್ದಕ್ಕೆ ಏನಾಗುತ್ತೆ? ಇದೇನಾಯಿತು? 9 ಆಯಿತು. ಸೊ 10 ಮೈನಸ್ 4, 6 ಆಯಿತು. 9 ಮೈನಸ್ 0, 9 ಆಯಿತು. 3 ಮೈನಸ್ 0, 3 ಆಯಿತು. ಎಷ್ಟಾಯಿತು? 3 ಆಯಿತು. ಸೊ ಇದು ಏನು ಮಾಡ್ತು? ಇದಕ್ಕೆ ಕೊಡ್ತು. ಸೊ ಹಾಗಾಗಿ 1 ನಂಬರ್ ಕಡಿಮೆ ಆಯಿತು. ಸೊ 10. ಸೊ 10 ನಂಬರ್ 1 ನನ್ನ ಹತ್ರ 10 ರೂಪೀಸ್ ಇದೆ ಅಂದರೆ ನಿಮಗೆ ನಾನು 1 ರೂಪಿ ಕೊಟ್ಟೆ ಅಂದರೆ ನನ್ನ ಹತ್ರ ಎಷ್ಟು ಉಳಿತು? 9 ಉಳಿತು. ಸೊ ಇಲ್ಲಿ ಮತ್ತೆ ಏನಾಯಿತು? 9 ಆಯಿತು. ಸೊ 9 ಮೈನಸ್ 0, 9. 3 ಮೈನಸ್ 0, 3. ಓಕೆನಾ? ಓಕೆನಾ? ಅರ್ಥ ಆಗಿದೆ. ಸೊ 396 ಬಂತು ಆನ್ಸರು. ಸೊ 396ನ ನಾವಿಲ್ಲಿ ಬರೆದಿದ್ದೀವಿ. ಓಕೆ, ಸೊ ನೆಕ್ಸ್ಟ್ ಇನ್ನೊಂದು ಫಸ್ಟ್ ಆ್ಯಂಡ್ ಸೆಕೆಂಡ್ ಚೂಸ್ ದ ಕರೆಕ್ಟ್ ಆನ್ಸರ್ ಮಾಡಿದ್ವಿ. ಈಗ ಥರ್ಡ್ ಆ್ಯಂಡ್ ಫೋರ್ತ್ ಇದೆ. ಸೊ ಅದನ್ನು ನೆಕ್ಸ್ಟ್ ಕ್ಲಾಸಲ್ಲಿ ಮಾಡೋಣ. ಓಕೆ.